ಗೆಳೆಯರೆ, ನಮ್ಮ 18 ಪುರಾಣಗಳ ಪೈಕಿ ಒಂದು ಅನ್ನಿಸ್ಕೊಂಡಿರೋ ಗರುಡ ಪುರಾಣದ ಬಗ್ಗೆ ಹೇಳಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಸಾಕಷ್ಟು ಜನರಲ್ಲಿ ತರಾವರಿ ಅನುಮಾನಗಳಿಗೆ, ಭಯ, ಆತಂಕಗಳಿಗೆ ಕಾರಣವಾಗಿರೋ ಪುಸ್ತಕ ಅದು. ಅದನ್ನ ಓದೋದು ಬಿಡಿ, ಅದನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ, ಅದರ ಹೆಸರು ಕೇಳೋದಕ್ಕೆ ಕೂಡ ಕೆಲವರು ಹೆದರ್ತಾರೆ. ಇಷ್ಟಕ್ಕೂ ಏನಿದೆ ಆ ಗರುಡ ಪುರಾಣದಲ್ಲಿ? ಅದನ್ನು ಓದೋದು, ಮನೇಲಿ ಇಟ್ಕೊಳ್ಳೋದು ನಿಷಿದ್ಧಾನ? ಅದೊಂದು ಪುರಾಣದ ಬಗ್ಗೆ ಇರೋ ನಂಬಿಕೆಗಳು, ವದಂತಿಗಳಾದರೂ ಏನು? ಬನ್ನಿ ನೋಡೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ನಮ್ಮ ಬದುಕಿನ ರೀತಿ ನೀತಿಗಳನ್ನ ನಿರ್ಧರಿಸೋದಿಕ್ಕೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಆಲೋಚಿಸೋದಿಕ್ಕೆ ಹಾಗೂ ನಾವು ಸರಿದಾರಿಯಲ್ಲಿ ಸಾಗೋದಿಕ್ಕೆ ಬೇಕಾದ ಅನೇಕ ನಿಯಮ ಸಂಯಮಗಳನ್ನ ನಮ್ಮ ಋಷಿಗಳು ರೂಪಿಸಿದ್ದಾರೆ. ಇದಕ್ಕಾಗಿನೇ ಅನೇಕ ಸ್ಮೃತಿ ಸಂಹಿತೆಗಳನ್ನ ಕೂಡ ಅವರು ರಚಿಸಿದ್ದಾರೆ. ಹೀಗೆ ನಮ್ಮ ಪರಂಪರೆಯಲ್ಲಿ ಬಂದ 18 ಪುರಾಣಗಳು ನಮ್ಮ ಬದುಕಿನ ಉದ್ದೇಶ, ನಾವು ಸಾಗಬೇಕಾದ ಅಂತಿಮ ಗುರಿಯ ಬಗ್ಗೆ ಮಾರ್ಗದರ್ಶನ ಮಾಡುತ್ತವೆ. ತಪ್ಪು ಮಾಡಿದಾಗ ನಮ್ಮನ್ನ ಎಚ್ಚರಿಸಿ ಜೀವನ ಮೌಲ್ಯಗಳನ್ನ ತಿಳಿಸುವ ಮಾಧ್ಯಮಗಳಂತಿರುವ ಪುರಾಣಗಳ ಪೈಕಿ ಈ ಗರುಡ ಪುರಾಣ ಕೂಡ ಒಂದು. ಗರುಡ ಪುರಾಣ ಮಹಾವಿಷ್ಣು ಹಾಗೂ ಆತನ ವಾಹನ ಗರುಡನ ನಡುವೆ ನಡೆದ ಸಂಭಾಷಣೆಯ ರೂಪದಲ್ಲಿದೆ. ಹೀಗಾಗಿನೇ ಇದನ್ನ ಗರುಡ ಪುರಾಣ ಅಂತ ಕರೀತಾರೆ. ಬರೋಬ್ಬರಿ 19,000 ಶ್ಲೋಕಗಳನ್ನ ಹೊಂದಿರೋ ಈ ಪುರಾಣವನ್ನ ಸಾತ್ವಿಕ ಪುರಾಣ ಅಂತ ಕೂಡ ಕರೆಯಲಾಗುತ್ತೆ. ಪೂರ್ವಕಾಂಡ ಹಾಗೂ ಉತ್ತರಕಾಂಡ ಅನ್ನೋ 2 ಭಾಗಗಳನ್ನ ಹೊಂದಿರುವ ಪುರಾಣದಲ್ಲಿ ಹಲವು ಧಾರ್ಮಿಕ ವಿಚಾರಗಳನ್ನ ಚರ್ಚಿಸಲಾಗಿದೆ. ಮಹಾವಿಷ್ಣುವಿನ ದಶಾವತಾರಗಳ ವಿವರಣೆ, ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಹಾಗೂ ವಿನಾಶದ ರಹಸ್ಯ, ದೇವತೆಗಳಲ್ಲಿರೋ ವಂಶಾವಳಿಗಳ ವರ್ಣನೆ, ಹೀಗೆ ಹಲವಾರು ವಿಚಾರಗಳ ಕುರಿತು ಇಲ್ಲಿ ವಿವರಿಸಲಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಾವಿನಾಚೆಯ ಬದುಕಿನ ಬಗ್ಗೆ ಅದ್ಭುತವಾದ ವರ್ಣನೆ ಹಾಗೂ ವಿವರಣೆಗಳು ಈ ಗರುಡ ಪುರಾಣದಲ್ಲಿವೆ. ಸಾವು ಅನ್ನೋದು ಹೇಗಿರುತ್ತೆ, ಸತ್ತ ನಂತರ ನಾವೇನಾಗ್ತೀವಿ, ಪುನರ್ಜನ್ಮ ಅನ್ನೋದೊಂದು ಇದೆಯಾ, ಹುಟ್ಟು ಸಾವಿನ ಕುರಿತಾದ ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ಕೊಡೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಇವತ್ತಿನ ಆಧುನಿಕ ವಿಜ್ಞಾನಕ್ಕೆ ಕೂಡ ಜನನ ಮರಣಗಳ ರಹಸ್ಯವನ್ನ ಭೇದಿಸೋದಕ್ಕೆ ಸಾಧ್ಯವಾಗಿಲ್ಲ. ವಾಸ್ತವ ಸ್ಥಿತಿ ಹೀಗಿರುವಾಗ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಋಷಿ ಮುನಿಗಳು ಸಾವಿನಾಚೆಗಿನ ಬದುಕನ್ನ ಈ ಗರುಡ ಪುರಾಣದಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಬದುಕಿದ್ದಷ್ಟು ದಿನ ನಾವು ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡಬೇಕು. ಸಮಾಜಕ್ಕೆ, ಪ್ರಕೃತಿಗೆ, ನಮ್ಮ ಜೊತೆ ಬದುಕುವವರಿಗೆ ತೊಂದರೆ ಮಾಡಬಾರದು ಅನ್ನೋ ಕಾರಣಕ್ಕೆ ನಮಗೆ ಹೇಗೆ ಬದುಕಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೂಡ ಈ ಗರುಡ ಪುರಾಣ ಹಾಕಿಕೊಡುತ್ತೆ. ಬದುಕಲ್ಲಿ ಮಾಡಿದ ಪಾಪ ಪುಣ್ಯಗಳಿಗೆ ತಕ್ಕಂತೆ ನಾವು ಸತ್ತ ನಂತರ ಅದೆಂಥ ಶಿಕ್ಷೆಗಳಿಗೆ ಗುರಿಯಾಗಬೇಕಾಗತ್ತೆ ಅನ್ನೋದನ್ನ ಹೇಳೋದಕ್ಕಾಗಿ ಯಮಲೋಕದ ಕಲ್ಪನೆಯನ್ನ ಕೊಡುವ ಮೂಲಕ ಮನುಷ್ಯ ಸಾಧ್ಯವಾದಷ್ಟು ಪಾಪ ಕರ್ಮಗಳನ್ನ ಕಡಿಮೆ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಗರುಡ ಪುರಾಣ. ಈ ಪುರಾಣದಲ್ಲಿ 28 ವಿವಿಧ ರೀತಿಯ ನರಕಗಳ ವರ್ಣನೆ ಕೂಡ ಇದೆ. ಮನುಷ್ಯ ಮಾಡಿದ ತಪ್ಪುಗಳಿಗೆ ಅನುಗುಣವಾಗಿ ಆತ ಯಾವ್ಯಾವ ನರಕದಲ್ಲಿ ಯಾವ್ಯಾವ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತೆ ಅನ್ನೋ ವಿವರಗಳು ಕೂಡ ಇಲ್ಲಿವೆ. ಅದಕ್ಕಾಗಿ ಪಾಪ ಪುಣ್ಯಗಳ ಲೆಕ್ಕಾಚಾರ ಇಡೋ ಯಮರಾಜನನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಗೆಳೆಯರೆ, ಈ ಜಗತ್ತಲ್ಲಿ ಹುಟ್ಟಿದ ಪ್ರತಿ ಜೀವಿಗೂ ಸಾವಿನ ಕುರಿತಾಗ ಒಂದು ಅವ್ಯಕ್ತ ಭಯ ಇದ್ದೇ ಇರುತ್ತೆ. ಸಾವಿನ ನಂತರ ನಾವೇನಾಗ್ತೀವಿ ಅನ್ನೋ ಕುತೂಹಲ ಕೂಡ ಇರುತ್ತೆ. ಇನ್ನು ತಾನು ಮಾಡಿದ ತಪ್ಪಿಗೆ ಅದಿನ್ಯಾವ ಶಿಕ್ಷೆಯಾಗುತ್ತೋ ಅನ್ನೋ ಭಯ, ಪಾಪ ಪ್ರಜ್ಞೆಗಳು ಪ್ರತಿ ಮನುಷ್ಯನನ್ನ ಕಾಡುತ್ತವೆ. ಹೀಗಾಗಿನೇ ಸಾವಿನಾಚೆಗಿನ ಬದುಕಿನ ಬಗ್ಗೆ ಈ ಪುರಾಣದಲ್ಲಿ ವಿವರಿಸುವ ಸ್ವರ್ಗ, ನರಕ, ಸತ್ತ ನಂತರ ನಾವು ಮಾಡಿದ ಪಾಪಗಳಿಗೆ ಅನುಸಾರವಾಗಿ ನಮಗೆ ಸಿಗಬಹುದಾದ ಶಿಕ್ಷೆಗಳ ಬಗ್ಗೆ ನಮಗೊಂದು ಭಯ ಮೂಡದೇ ಇದ್ರೆ ಮನುಷ್ಯನ ಮನಸ್ಸಿಗೆ ನಿಯಂತ್ರಣ ಹಾಕೋದು ಹೇಗೆ? ಅದಕ್ಕಾಗಿ ಹುಟ್ಟುಕೊಂಡ ಒಂದು ನೀತಿ ಸಂಹಿತೆ, ಒಂದು ಪುರಾತನ ಕಾನೂನಿನ ಗ್ರಂಥ ಈ ಗರುಡ ಪುರಾಣ. ಇವತ್ತು ನಮ್ಮ ನಡುವೆ IPC, CRPCಗಳಿವೆಯಲ್ಲ, ಅದೇ ತರದ ಕಾಣದ ಲೋಕದಲ್ಲಿ ಕೊಡಬಹುದಾದ ಶಿಕ್ಷೆಗಳ ವಿವರ ಇರೋ ಗ್ರಂಥನೇ ಈ ಗರುಡ ಪುರಾಣ. ಹಾಗಂತ ಇದು ಇಷ್ಟೇನಾ? ಖಂಡಿತ ಅಲ್ಲ. ಇದರಲ್ಲಿ ಅಪಾರವಾದ ಸೈನ್ಸ್ ಕೂಡ ಅಡಗಿದೆ. ಗೆಳೆಯರ, ನಮ್ಮ ಪರಂಪರೆಯಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಪ್ರತಿ ಮನುಷ್ಯನಿಗೂ 16 ಸಂಸ್ಕಾರಗಳನ್ನ ನೀಡೋ ಪದ್ಧತಿ ಇದೆ. ಈ 16 ಸಂಸ್ಕಾರಗಳ ಪೈಕಿ ಸತ್ತಾಗ ಮೃತದೇಹಕ್ಕೆ ನಡೆಸೋ ಅಪರ ಕರ್ಮಗಳನ್ನು ಕೂಡ ನಾವು ಸಂಸ್ಕಾರ ಅಂತಾನೆ ಕರಿತೀವಿ. ವಿಶೇಷವಾಗಿ ಸತ್ತಾಗ ಮಾಡೋ ಅಂತ್ಯ ಸಂಸ್ಕಾರದಿಂದ ಹಿಡಿದು ಆ ನಂತರ ಕೂಡ ಮೃತರ ಮುಕ್ತಿಗಾಗಿ 1 ವರ್ಷಗಳ ಕಾಲ ನಡೆಸುವ ಅಪರ ಕರ್ಮಗಳ ಕುರಿತ ಸಂಪೂರ್ಣ ವಿವರಗಳು ಈ ಗರುಡ ಪುರಾಣದಲ್ಲಿವೆ. ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ಸತತ 13 ದಿನಗಳ ಕಾಲ ಮನೆಯಲ್ಲಿ ಗರುಡ ಪುರಾಣದ ವಾಚನ ಮಾಡಿದ್ರೆ ವಾಚಕರಿಗೆ ಹಾಗೂ ಅದನ್ನ ಕೇಳಿದವರಿಗೆ ಇಬ್ಬರಿಗೂ ಪುಣ್ಯ ಪ್ರಾಪ್ತಿಯಾಗುತ್ತಂತೆ. ಅಷ್ಟೇ ಅಲ್ಲ, ಅವರಿಬ್ಬರಿಗೂ ಮಾಡಿದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇದು ಏನು ಅಂದ್ರೆ ಅಪರ ಕರ್ಮಗಳಿಗೆ ಸಂಬಂಧಿಸಿದ ವೈಜ್ಞಾನಿಕ ಮಾಹಿತಿ ಈ ಪುರಾಣದಲ್ಲಿ ನಮಗೆ ಸಿಗುತ್ತೆ. ಇನ್ನುಳಿದ ಹಾಗೆ ಮನುಷ್ಯನ ಸೈಕಾಲಜಿಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಸಾವು ಅನ್ನೋದು ಒಂದು ಭಯ. ಮನೆಯಲ್ಲಿ ಹಿರಿಯರ ಸಾವು ಸಂಭವಿಸಿದಾಗ ಅಥವಾ ಯಾವುದೇ ಸಾವು ಸಂಭವಿಸಿದಾಗ ಇಡೀ ಕುಟುಂಬ, ಬಂಧು ಮಿತ್ರರ ಮನಸ್ಸುಗಳು ಮೃದುಗೊಂಡಿರುತ್ತವೆ. ಅಂಥ ಸಮಯದಲ್ಲಿ ಗರುಡ ಪುರಾಣವನ್ನ ಓದೋದ್ರಿಂದ ಮನುಷ್ಯನ ಮನಸ್ಸಿಗೆ ಒಂದು ಕೌನ್ಸಿಲಿಂಗ್ ಕೊಟ್ಟ ಹಾಗಾಗತ್ತೆ. ಹೀಗಾಗಿ 13 ದಿನ ಗರುಡ ಪುರಾಣ ಓದಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪುಣ್ಯ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದರಲ್ಲಿನ ಶಿಕ್ಷೆಗಳ ಪ್ರಮಾಣವನ್ನ ಕೇಳಿಸ್ಕೊಂಡ್ರೆ ಭಯ ಆಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಪಾಪ ಮಾಡೋದಂತೂ ಕಡಿಮೆ ಆಗಬಹುದು.
ಗೆಳೆಯರೆ, ಈ ಗರುಡ ಪುರಾಣದಲ್ಲಿ ಸುಮಾರು 28 ನರಕಗಳ ವಿವರಣೆ ಇದೆ. ವಿಶೇಷ ಅಂದ್ರೆ ಮನುಷ್ಯ ಮಾಡುವ ಪ್ರತಿ ತಪ್ಪಿಗೂ ಶಿಕ್ಷೆ ನೀಡುವುದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ನರಕವನ್ನ ಸೃಷ್ಟಿ ಮಾಡಲಾಗಿದೆ. ಈ ನರಕಗಳಲ್ಲಿ ಯಾವೆಲ್ಲ ಶಿಕ್ಷೆಗಳನ್ನ ಕೊಡಲಾಗುತ್ತೆ ಅನ್ನೋ ಆಧಾರದ ಮೇಲೆ ಅವುಗಳಿಗೆ ಒಂದೊಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ನೀನು ರೌರವ ನರಕಕ್ಕೆ ಹೋಗ್ತೀಯಾ ಅನ್ನೋ ಬೈಗುಳನ ನಾವೆಲ್ಲ ಕೇಳೇ ಇರ್ತೀವಿ. ಗರುಡ ಪುರಾಣದ ಪ್ರಕಾರ ರೌರವ ಅನ್ನೋದು ಒಂದು ನರಕದ ಹೆಸರು. ಹೀಗೇನೆ ತಮಿಶ್ರಂ, ಅಂಧತಮಿಶ್ರಂ, ರೌರವಂ, ಮಹಾರೌರವಂ, ಕುಂಭೀಪಾಕಂ, ಪಯೋದಕಂ, ವಿಶಾಸನಂ, ಹೀಗೆ ಸಾಕಷ್ಟು ನರಕಗಳ ವಿವರಣೆಯಲ್ಲಿದೆ. ಅದರಲ್ಲೂ ಕಂಡವರ ಆಸ್ತಿಪಾಸ್ತಿಯನ್ನ, ಸಂಪತ್ತನ್ನ ಕದ್ದವರಿಗೆ ತಮಿಶ್ರಂ ಅನ್ನೋ ನರಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹಗ್ಗದಲ್ಲಿ ಕಟ್ಟಿ ಹಾಕಿ ಯಮದೂತರು ಪ್ರಜ್ಞೆ ತಪ್ಪೋ ಹಾಗೆ ಹೊಡಿತಾರಂತೆ. ಇನ್ನು ಅಂಧ ತಮಶ್ರಂ ಅನ್ನೋ ನರಕವನ್ನ ಗಂಡ ಹೆಂಡತಿಯರಿಗಾಗಿ ಮೀಸಲಿರಿಸಲಾಗಿದೆ. ವಿಶೇಷವಾಗಿ ಬದುಕಿರುವಾಗ ಹೆಂಡತಿಗೆ ಚಿತ್ರಹಿಂಸೆ ಕೊಡೋ ಗಂಡಂದಿರು ಹಾಗೂ ಗಂಡನಿಗೆ ಹಿಂಸೆ ಕೊಡೋ ಹೆಂಡತಿಯರನ್ನ ಈ ಅಂಧ ತಮಿಶ್ರಂ ಅನ್ನೋ ನರಕದಲ್ಲಿ ಶಿಕ್ಷೆಗೀಡು ಮಾಡಲಾಗತ್ತಂತೆ. ಹಾಗೇನೆ ರೌರವಂ ಹಾಗೂ ಮಹಾರೌರವಂ ಅನ್ನೋ ನರಕಗಳನ್ನ ಬದುಕಿರುವಾಗ ಬೇರೆಯವರ ಸಂಪತ್ತನ್ನ ಲೂಟಿ ಮಾಡಿ ತಾವು ಮಜಾ ಮಾಡೋ ಮಂದಿಗಾಗಿ ಸೃಷ್ಟಿ ಮಾಡಿದಾರಂತೆ. ಈ ಎರಡೂ ನರಕಗಳಲ್ಲಿ ರೂರು ಅನ್ನೋ ನರಕ ಪಾಪಿಗಳನ್ನ ಹೆಬ್ಬಾವಿನಂತೆ ಸುತ್ತಿ ಹಿಡಿದು ಕಚ್ಚಿ ಕಚ್ಚಿ ಹಿಂಸಿಸುತ್ತಂತೆ. ವಿಶೇಷ ಅಂದ್ರೆ ತಮ್ಮ ಖುಷಿಗಾಗಿ ಪ್ರಾಣಿಗಳನ್ನ ಹಿಂಸಿಸಿ ಕೊಂದು ಹಾಕೋ ಕಟುಕರಿಗಾಗಿ ಕುಂಭೀಪಾಕಂ ಅನ್ನೋ ನರಕ ಇದೆ. ಇಲ್ಲಿ ಪ್ರಾಣಿ ಹಿಂಸಕರನ್ನ ಕೊತ ಕೊತ ಕುದಿಯೋ ಎಣ್ಣೆಗೆ ಹಾಕಿ ಶಿಕ್ಷೆ ಕೊಡ್ತಾರಂತೆ. ಅಂದ್ರೆ ನಮ್ಮನಲ್ಲಿ ಕುದಿಯುವ ಎಣ್ಣೆಗೆ ಹಾಕಿ ಕಬಾಬ್ ತರ ಬೇಯಿಸ್ತಾರೋ ಏನೋ. ಇನ್ನು ಪುಯೋದಕಂ ಅನ್ನೋ ನರಕದ ಕಥೆ ಕೇಳಿದ್ರಂತೂ ಸ್ತ್ರೀ ಪೀಡಕರು ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ಆನಂತರ ಹುಡುಗಿಗೆ ಕೈ ಕೊಡೋರು, ಹಾಗೇನೆ ಪ್ರೀತಿಸಿ ಕಲರ್ ಕಾಗೆಗಳನ್ನ ತೋರಿಸಿ ಹುಡುಗರನ್ನ ಹುಚ್ಚರು ಮಾಡೋ ಹುಡುಗಿಯರು ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಪ್ರೀತಿಸಿ ಕೈ ಕೊಡೋ ಖತರ್ನಾಕ್ ಪ್ರೇಮಿಗಳನ್ನ ಮಲ, ಮೂತ್ರ ಹಾಗೂ ರಕ್ತ, ಕೀವುಗಳಿಂದ ತುಂಬಿರುವ ಪುಯೋದಕಂ ಅನ್ನೋ ಬಾವಿಗೆ ಎಸೆದು ಶಿಕ್ಷಿಸಲಾಗತ್ತಂತೆ. ಅಬಾ, ಕೇಳಿದ್ರೇನೆ ಒಂಥರ ಹಿಂಸೆ ಆಗತ್ತೆ ಕಣ್ರಿ. ಇನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಬಡವರನ್ನ ಹಿಂಸಿಸುವ ಶ್ರೀಮಂತರಿಗೆ ಶಿಕ್ಷೆ ಕೊಡೋದಕ್ಕಾಗಿ ವಿಶಾಸನಂ ಅನ್ನೋ ನರಕ ಇದೆ. ಬಹುಶಃ ಈ ನರಕಗಳ ಬಗ್ಗೆ ಓದ್ತಾ ಹೋಗ್ತಾ ಇದ್ರೆ ನಮ್ಮ ಭ್ರಷ್ಟ ರಾಜಕಾರಣಿಗಳು, ಲಂಚಕೋರ ಸರ್ಕಾರಿ ನೌಕರರನ್ನ ಯಾವ್ಯಾವ ನರಕಗಳಲ್ಲಿ ಹಾಕಿ ಹಿಂಡ್ ಹಾಕ್ತಾರೋ ಅನ್ನೋದನ್ನ ಒಂದ್ಸರಿ ನಾವು ಊಹೆ ಮಾಡ್ಕೋಬೇಕು. ಈ ಪುರಾಣಗಳನ್ನ ಇವರಿಗೆಲ್ಲ ಆಗಾಗ ಕೇಳಿಸ್ತಾ ಇದ್ರೆ ಇವರಲ್ಲೊಂದು ಭಯ ಹುಟ್ಟಿ ಸ್ವಲ್ಪ ಮಟ್ಟಿಗಾದರೂ ಇವರ ಪಾಪಕರ್ಮಗಳು ಕಡಿಮೆಯಾಗುತ್ತವೇನೋ. ಆದ್ರೆ ಇತ್ತೀಚೆಗೆ ನಾವಿದೆಲ್ಲವನ್ನ ಗೊಡ್ಡು ಪುರಾಣಗಳು ಅಂದ್ಕೊಂಡು ಓದೋದನ್ನ ಬಿಟ್ಟು ಬಿಟ್ಟಿದ್ದೀವಿ. ಇನ್ನು ಗರುಡ ಪುರಾಣದ ಬಗ್ಗೆ ಅಂತೂ ಇಲ್ಲದ ಊಹಾಪೋಹಗಳಿಂದಾಗಿ ಅದನ್ನ ಮನೇಲಿಟ್ಕೊಳ್ಳೋದೇ ತಪ್ಪೇನೋ ಅನ್ನೋ ಭಾವ ನಮ್ಮಲ್ಲಿ ಸಾಕಷ್ಟು ಜನಕ್ಕಿದೆ. ಆದ್ರೆ ನಿಮಗೆ ಒಂದು ಗೊತ್ತಿರಲಿ ಗೆಳೆಯರೆ, ಗರುಡ ಪುರಾಣ ಅನ್ನೋದು ಓದಬಾರದ ಪುಸ್ತಕ ಖಂಡಿತ ಅಲ್ಲ. ಅದು ಪ್ರತಿಯೊಬ್ಬರೂ ಯಾವಾಗ ಬೇಕಿದ್ರೂ ಓದಬಹುದಾದ ಮತ್ತು ಒಮ್ಮೆ ಓದಲೇಬೇಕಾದ ಪುಸ್ತಕ. ಇಷ್ಟಕ್ಕೂ ಅಲ್ಲಿ ಹೇಳಲಾಗಿರೋ ಕೆಲ ಆಚರಣೆಗಳ ಹಿಂದಿನ ಸೈನ್ಸ್ ಏನು, ಸೈಕಾಲಜಿ ಏನು ಅನ್ನೋದನ್ನ ಯಥಾ ಪ್ರಕಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.